ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಇದೆ, ಅದನ್ನೇ ನಾವುಗಳು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಸಾತ್ವಿಕ ಕಕ್ಷಾ ಹಿಂದಿ ಅಂತ ಇದೆ, 7ನೇ ತರಗತಿಯ ಹಿಂದಿ ತೃತೀಯ ಭಾಷೆಯಲ್ಲಿ. ಈ ದಿನ ಸೀಖನೆ ಕೆ ಪ್ರತಿಫಲ 2 ಅಂತ ಇದೆ, ಕಲಿಕಾ ಫಲ 2, ಗತಿವಿಧಿ 1 ಅಂದರೆ ಚಟುವಟಿಕೆ 1. ಅದರಲ್ಲಿರ್ತಕ್ಕಂಥ ಅಭ್ಯಾಸದ ಉತ್ತರಗಳ ವಿಡಿಯೋವನ್ನು ತಂದಿದ್ದೀನಿ. ಸೊ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ಸೀಖನೆ ಕೆ ಪ್ರತಿಫಲ 2 ಏನಿದೆ ಅಂತಂದರೆ, ಕಲಿಕಾ ಫಲ 2 ಏನಿದೆ ಅಂದರೆ ವರ್ಣ ಅವ್ರ ಮಾತ್ರಾओं को पहचानेंगे. ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ ವರ್ಣ ಆಗಿರಬಹುದು ಮತ್ತು ಮಾತ್ರ ಅಂತಂದರೆ ಸ್ವರ ಚಿಹ್ನೆಗಳ ಒಂದು ಏನು ಮಾಡ್ತೀರಿ, ಗುರುತಿಸ್ತಕ್ಕಂಥದ್ದು ಒಂದು ಏನು ಮಾಡ್ತೀರಿ, ಕಲ್ಕೊಳ್ತೀರಿ ಅಂತಕ್ಕಂಥದ್ದು ಇದರಲ್ಲಿ ಹೇಳಿದ್ದಾರೆ. ವರ್ಣ ಅವ್ರ ಮಾತ್ರಾओं को पहचानेंगे, ಅಕ್ಷರಗಳನ್ನು ಮತ್ತು ಸ್ವರ ಚಿಹ್ನೆಗಳನ್ನು ತಾವೇನು ಮಾಡ್ತೀರಪ್ಪ ಅಂತಂದರೆ ಗುರುತಿಸ್ತೀರಿ. ಸೊ ಗತಿವಿಧಿ ಏಕಿದೆ, ಚಟುವಟಿಕೆ 1. ಸೊ ಏನಿದೆ ಅಂತಂದರೆ ಸ್ವರಂ ಕೋ ಸುನ್ಕರ್ ಪಡ್ತೆ ಹುಯೇ ಲಿಖಿಯೇ. ಈ ಸ್ವರಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಸುನ್ಕರ್, ಅವುಗಳನ್ನು ಕೇಳಬೇಕು. ಸೊ ಕೇಳ್ತೆ ಅವುಗಳನ್ನು ಬರೀತಕ್ಕಂಥದ್ದು ಅಂತಕ್ಕಂಥದ್ದು ಚಟುವಟಿಕೆ ಇದೆ. ಶಿಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಿಮಗೆ ವರ್ಗ ಕೋಣೆಯಲ್ಲಿ ಮಾಡಿರ್ತಾರೆ. ನೋಡುವ ಏನಿದೆ ಅಭ್ಯಾಸ ಅಂತಂದ್ರೆ, ಅಭ್ಯಾಸ 2.1 ನಿಮ್ನ ಸ್ವರ ವರ್ಣೋ ಕೋ ಪಡ್ಕರ್ ಲಿಖಿಯೇ. ಈ ಕೆಳಗಿನ ಸ್ವರಗಳಿದಾವಲ್ಲ ಅವುಗಳನ್ನು ತಾವೇನು ಮಾಡಬೇಕಂದ್ರೆ ಪಡ್ಕರ್ ಲಿಖಿ ಅಂತಂದ್ರೆ ಓದಿ ಬರಿಬೇಕು ಅಂತದನ್ನ ಹೇಳಿದ್ದಾರೆ. ಸೊ ತಮಗೆ ಗೊತ್ತೇ ಇದೆ ಸ್ವರಗಳು ಯಾವಿದ್ದಾವೆ, ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ಇವೆಲ್ಲ ಏನಪ್ಪ ಅಂದರೆ ಒಟ್ಟು 13 ಅಕ್ಷರಗಳು ಸ್ವರಾಕ್ಷರಗಳು ಆಗಿದ್ದಾವೆ. ಇವುಗಳನ್ನು ಒಂದು ಪುಟದಷ್ಟು ತಾವೇನು ಮಾಡಬೇಕಪ್ಪ ಅಂತಂದರೆ ಹೇಳ್ತಾ ಬರಿಬೇಕು. ಏನಿದೆ ಅಂತಂದರೆ ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ಒಂದು ಪುಟದಷ್ಟು ಹೇಳ್ತಾ ಬರೆದ್ರೆ ಈ ಅಭ್ಯಾಸ 2.1 ಏನಾಗ್ತದಪ್ಪ ಅಂದರೆ ಕ್ಲಿಯರ್ ಆಗ್ತದೆ. ಇನ್ನು ಹೋಗೋಣ ಅಭ್ಯಾಸ 2.2 ಅಂದರೆ ಅಭ್ಯಾಸ 2.2ರಲ್ಲಿರ್ತಕ್ಕಂಥ ಒಂದು ಚಟುವಟಿಕೆ ಇದೆ. ಅದೇನಂತಂದರೆ ನಿಮ್ನಲಿಖಿತ ವರ್ಣಕ್ಕೋ ಅನುಕ್ರಮಮೇ ಲಿಖಿಯೇ. ಇಲ್ಲಿ ಕೆಲವೊಂದಿಷ್ಟು ವರ್ಣಗಳನ್ನು ಕೊಟ್ಟಿದ್ದಾರೆ, ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಆ ಅಕ್ಷರಗಳನ್ನು ತಾವು ಏನು ಮಾಡಬೇಕಪ್ಪ ಅಂದರೆ ಅನುಕ್ರಮದಲ್ಲಿ ಅಂತಂದರೆ ಕ್ರಮವಾಗಿ ಅವುಗಳನ್ನು ಬರಿಬೇಕು. ಏನಿದೆ ನೋಡುವ. ಸೊ ಫಸ್ಟ್ ಇರ್ತಕ್ಕಂಥದ್ದು ಅ ಇದೆ ಮಧ್ಯದಲ್ಲಿ, ಅದರ ಸುತ್ತಲಿರ್ತಕ್ಕಂಥದ್ದು ಐ ಇದೆ, ಇ, ಓ, ಅಹ, ರಿ, ಉ, ಎ, ಔ, ಅಂ, ಆ, ಇ, ಉ. ಸೊ ತಾವು ಈಗಾಗಲೂ ಕೂಡ ಮೇಲೆ ಆಲ್ರೆಡಿ ಸ್ವರಗಳನ್ನು ಬರೆದಿದ್ದೀರಿ. ಆ ಸ್ವರಗಳನ್ನು ಬರೆದುದನ್ನು ರೂಢಿ ಅಭ್ಯಾಸ ಆಗಿದ್ದೆ. ಆದರೆ ಈ ಸ್ವರಾಕ್ಷರಗಳನ್ನು ತಾವೇನು ಮಾಡ್ತೀರಪ್ಪ ಅಂದರೆ ಕ್ರಮವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದ. ಹಾಗಾದರೆ ಇದ್ರ ಉತ್ತರ ಏನಾಗ್ತದೆ ವಿದ್ಯಾರ್ಥಿಗಳೇ? ಎಸ್. ಸೊ ಮೊದಲಿಗೆ ಬರ್ತಕ್ಕಂಥದ್ದು ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ಸೊ ಏನಾಗಿತ್ತಪ್ಪ ಅಂತಂದರೆ ಸ್ವರಗಳನ್ನು ಕ್ರಮವಾಗಿ ಇಲ್ಲಿ ಚಿತ್ರದಲ್ಲಿ ನೋಡಿ ಅವುಗಳನ್ನು ಕ್ರಮವಾಗಿ ತಾವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಇಷ್ಟು ಬರೆದಿದ್ದೆ. ಆದರೆ ಅಭ್ಯಾಸ 2.2ರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಆಯಿತು. ಮುಂದೆ ಹೋಗೋಣ. निम्नलिखित चित्रों को उनके नामों के प्रथम वर्ण से मिलाइए और लिखिए. ಈ ಚಿತ್ರಗಳನ್ನು ಅವರು ಏನು ಹೇಳಿದ್ದಾರೆ, ಅದರ ಹೆಸರಿನ ಮೊದಲ ಅಕ್ಷರದಿಂದ ಅದನ್ನು ಹೊಂದಿಸಿ ಬರಲಿಕ್ಕೆ ಹೇಳಿದ್ದಾರೆ ಮತ್ತು ಬರೀರಿ ಅಂತ ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಸೊ ಆಲ್ರೆಡಿ ಚಿತ್ರದ ಮುಂದೆ ಸರಿಯಾಗಿರ್ತಕ್ಕಂಥ ಅಕ್ಷರಗಳನ್ನೇ ಇದ್ದಾವೆ. ಬಟ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಶಬ್ದ ಬರೆದ್ರೆ ಅದು ಏನಾಗ್ತದಪ್ಪ ಅಂದರೆ ಕ್ಲಿಯರ್ ಆಗ್ತದೆ. ಸೊ ಚಿತ್ರದಲ್ಲಿ ರಿ ಅಂತ ಇದೆ. ಸೊ ರೀದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದ ಅಂದರೆ ಚಿತ್ರದಲ್ಲಿರ್ತಕ್ಕಂಥದ್ದು ರಿಸಿ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಅದೇ ಥರನಾಗಿ ಎಸ್, ಈ ಚಿತ್ರದಲ್ಲಿರ್ತಕ್ಕಂಥದ್ದು ಐದ ಪ್ರಾರಂಭ ಆಗ್ತಕ್ಕಂಥ ಶಬ್ದ ಬರಬೇಕಿತ್ತು. ಇದನ್ನು ಏನಂತ ಕರಿತೀರಿ, ಐನಕ್ ಅಂತ ಕರಿತೀವಿ. ಎಸ್, ಚಿತ್ರದಲ್ಲಿರ್ತಕ್ಕಂಥದ್ದು ಔರತ್ ಚಿತ್ರ ಇದೆ. ಸೊ ಔದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದ ಅದು ಉತ್ತರ ಬಂದ್ಬಿಟ್ಟು ಔರತ್ ಅಂತಕ್ಕಂಥದ್ದು ಆಗ್ತದ. ನೆಕ್ಸ್ಟ್, ಈ ಚಿತ್ರದಲ್ಲಿರ್ತಕ್ಕಂಥದ್ದು ಪೇರಲ ಹಣ್ಣು. ಸೊ ಅದನ್ನು ಹಿಂದಿದಲ್ಲಿ ಅಮೃದ್ ಅಂತ ಕರೀತಾರೆ. ಅದು ಅದಿಂದ ಪ್ರಾರಂಭ ಆಗ್ತದ. ಅದನ್ನು ಅಮೃದ್ ಅಂತ ಏನು ಮಾಡ್ತೀವಿ, ಬರಿತೀವಿ. ಇಷ್ಟಿತ್ತು. ಸೊ ಇನ್ನೊಂದು ಸಾರಿ ನೋಡ್ಕೊಡ್ರಿ. ಈ ಚಿತ್ರದಲ್ಲಿರ್ತಕ್ಕಂಥದ್ದು ರಿಸಿ, ಇಲ್ಲಿರ್ತಕ್ಕಂಥದ್ದು ಐನಕ್, ಇದು ಔರತ್, ಇದು ಬಂದ್ಬಿಟ್ಟು ಅಮೃದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು.
ಸೊ ಮುಂದಿನ ಚಟುವಟಿಕೆಗೆ ಹೋಗೋಣ. ಸ್ವರಾಕ್ಷರ ಪರ್ ಗೋಲಾ ಲಗಾಯಿ. ಇಲ್ಲಿ ಎಲ್ಲಿ ಸ್ವರಗಳಿದಾವಲ್ಲ ಅವುಗಳ ಮೇಲೆ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವೃತ್ತಗಳನ್ನ ಹಾಕಬೇಕು. ಅಂದ್ರೆ ಸರಿಯಾಗಿರ್ತಕ್ಕಂಥ ಕೊಟ್ಟ ವರ್ಣಗಳಲ್ಲಿ ತಮ್ಗೆ ಏನಾಗ್ತದ ಸ್ವರಗಳ ಒಂದು ಗುರುತಿಸುವಿಕೆ ಸಾಮರ್ಥ್ಯವನ್ನ ತಾವುಗಳು ಹೊಂದುತ್ತೀರಿ. ಎಸ್, ಮೊದಲ ಸಾಲ ನೋಡೋಣ. ಆ, ಟ, ಮ, ಉ, ರಿ ಇದೆ. ಇದರಲ್ಲಿ ಸ್ವರಾಕ್ಷರಗಳು ಬಂದ್ಬಿಟ್ಟು ಆ, ಉ, ರಿ. ಈ ಮೂರು ಏನಪ್ಪ ಅಂತಂದ್ರೆ ಸ್ವರಾಕ್ಷರಗಳು ಆಗಿದ್ದಾವೆ. ಎರಡನೇ ಸಾಲದಲ್ಲಿ ನೋಡೋದಾದ್ರೆ ಚ, ಐ, ಪ, ಅಂ, ಕ ಇದೆ. ಇಲ್ಲಿ ಐ ಮತ್ತು ಅಂ ಇವೆರಡು ಏನಿದಾವಪ್ಪ ಅಂತಂದ್ರೆ ಸ್ವರಾಕ್ಷರಗಳು ಆಗಿದ್ದಾವೆ, ಸ್ವರಗಳು ಆಗಿದ್ದಾವೆ. ಇನ್ನ ಮೂರನೇ ಸಾಲಿನಲ್ಲಿ ನೋಡೋದಾದ್ರೆ ಟ, ದ, ಓ, ಅಹ, ಫ ಇದೆ. ಇಲ್ಲಿ ಓ ಮತ್ತು ಅಹ ಅಂತಕ್ಕಂಥದ್ದು ಏನದವಪ್ಪ ಅಂದ್ರೆ ಇವು ಎರಡು ಕೂಡ ಸ್ವರಾಕ್ಷರಗಳು ಆಗಿದ್ದಾವೆ. ಇನ್ನ ಮುಂದಿನ ಸಾಲದಲ್ಲಿ ನೋಡೋದಾದ್ರೆ ಉ, ಜ, ರ, ಔ, ಎ ಅಂತ ಇದೆ. ಇಲ್ಲಿ ಉ ಆಗಿರಬಹುದು, ಔ ಆಗಿರಬಹುದು, ಆಮೇಲೆ ಎ ಆಗಿರಬಹುದು. ಇವೇನಾಗಿದಾವಪ್ಪ ಅಂದ್ರೆ ಸ್ವರಾಕ್ಷರಗಳು ಆಗಿದ್ದಾವೆ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಕಲಿಕಾ ಫಲ 2ರಲ್ಲಿ ಚಟುವಟಿಕೆ 1ರಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಪ್ಲೇಲಿಸ್ಟಲ್ಲಿ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವುಗಳು ಪ್ಲೇಲಿಸ್ಟ್ ಲಿಂಕ್ಗಳನ್ನು ಹಾಕಿದ್ದೀವಿ. ಅದು 6ನೇ ತರಗತಿ ಹಿಂದಿ ಇದೆ, 8ನೇ ತರಗತಿಯಲ್ಲಿ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಇದೆ, 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಮತ್ತು ಹಿಂದಿ ಇದ್ದಾವೆ. ಆಮೇಲೆ ಕ್ಲಾಸಿಗೆ ಕ್ವಶನ್ ಆನ್ಸರ್ಸ್ ಮತ್ತು ನೋಟ್ಸ್ಗಳ ವಿಡಿಯೋ ಸಹಿತಗಳಿದ್ದಾವೆ. ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ತಾವೆಲ್ಲರೂ ಕೂಡ ಅವಶ್ಯವಾಗಿ ಮಾಡ್ತೀರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡ್ತೀರಿ